ಆತ್ಮೀಯ ವೀಕ್ಷಕರೇ, ಅನ್ನಪೂರ್ಣ ಕೈರುಚಿ ಅಡುಗೆ ಮನೆಗೆ ಸ್ವಾಗತ. ಇವತ್ತಿನ ದಿನ ನಾವು ಶೇಂಗಾ ಚಟ್ನಿನ ಯಾವ ರೀತಿ ಮಾಡೋದಂತ ನೋಡೋಣ ಬನ್ನಿ. ಮೊದಲನೇದಾಗಿ ನಾವು ಇಲ್ಲಿ ಅರ್ಧ kg ಶೇಂಗಾ ತೊಗೊಂಡಿದ್ದೀನಿ. ಶೇಂಗಾ ತೊಗೊಂಡು ಚೆಂದಾಗಿ ಸಣ್ಣಗೆ ಫ್ಲೇಮ್ ಇಟ್ಕೊಂಡು ಹುರ್ಕೊಬೇಕು. ನೆಕ್ಸ್ಟ್ ಅಲ್ಲೇ ಬಿಟ್ಬೇಡ್ರಿ, ಆದಷ್ಟು ಕೈಲಿಂದ ಕಲಿಸ್ತಾನೇ ಇರಿ. ಇಲ್ಲ ಅಂತಂದರೆ ಮೇಲ್ಗಡೆ ಎಲ್ಲ ಹಸಿ ಮತ್ತು ಹಿಂಗೆ ಕೆಳಗಡೆ ಇದು ಮಾಡಿದ್ದೆಲ್ಲ ಒಣ ಅಂದರೆ ಡ್ರೈ ರೋಸ್ಟ್ ಆಗಿಬಿಡ್ತಾವೆ. ಹಾಗಾಗಿ ನಾವೇನು ಮಾಡಬೇಕು, ಎರಡು ಕಲಿಸ್ಕೊತಾನೆ ಇರಬೇಕು. ನೆಕ್ಸ್ಟ್ ಇದಕ್ಕೆ ಏನು ಬೇಕಂತಂದ್ರೆ ಖಾರದ ಮೆಣಸಿನ್ಕಾಯಿ, ಒಂದು 10 ಖಾರದ ಮೆಣಸಿನ್ಕಾಯಿನ ತೊಗೊಂಡು ಅವನು ಎಣ್ಣೆ ಹಚ್ಚಲೇ ಹಂಗೆ ಹುರ್ಕೊಬೇಕು. ನೀಟಾಗೆ ಹುರ್ಕೊಳ್ರಿ. ಆದಮೇಲೆ ಇದು ಸ್ವಲ್ಪ ಕಪ್ ಆದಮೇಲೆ ಮತ್ತೆ ಬೇಡಿಗೆ ಮೆಣಸಿನ್ಕಾಯಿ ಇರ್ತಾವಲ್ಲ, ಒಂದು 10 ಮೆಣಸಿನ್ಕಾಯಿನ ತೊಗೊಂಡು ಅವನು ಇದೇ ಥರ ನೀಟಾಗೆ ಹುರ್ಕೊಳ್ರಿ. ನೋಡಿ, ಅದ್ರದ್ದು ಒಂಥರ ಘಾಟ್ ಅಂತಾರಲ್ಲ, ಅದು ಸ್ವಲ್ಪ ಬರಬೇಕು. ಅದು ಮೆಣಸಿನ್ಕಾಯಿ ಒಂಥರ ಕುರುಕುರು ಅನ್ನೋ ಥರ ಹುರ್ಕೊಬೇಕು. ನೆಕ್ಸ್ಟ್ ಕರಿಬೇವನು ಅದೇ ರೀತಿ ಹುರ್ಕೊಬೇಕು. ಇಲ್ಲಾಂದರೆ ಬಿಸಿಲು ಜಾಸ್ತಿ ಇದ್ದರೆ ನೀವೇನು ಮಾಡ್ಕೋಬೇಕು, ಬಿಸಿಲಿಗೂ ಇಟ್ಕೊಂಡು ಒಣಗಿಸ್ಕೋಬೋದು. ನಾನು ಬಿಸಿಲಿಗೂ ಸ್ವಲ್ಪ ಒಣ ಹಾಕಿ ತೊಗೊಂಬಂದಿದ್ದೆ, ಜಾಸ್ತಿ ಬಿಸಿಲು ಇದ್ದಿದ್ದಿಲ್ಲ, ಅದಕ್ಕಾಗಿ ಅದು ಸ್ವಲ್ಪ ಲೈಟಾಗಿ ಅಷ್ಟೇ ಡ್ರೈ ಆಗೈತಿ. ಈಗ ನಾವು ತವೆ ಮೇಲೆ ಹಾಕ್ಕೊಂಡು ಇನ್ನೂ ಸ್ವಲ್ಪ ಅದು ಪೌಡ್ರ್ ಆಗೋ ಥರ ಹುರ್ಕೊಬೇಕು. ಇದು ಹುರ್ಕೊಂಡ್ಮೇಲೆ ಏನು ಮಾಡ್ಬೇಕಂತಂದ್ರೆ, ಒಂದು ಜಾರಿಗೆ ಶೇಂಗಾ ಕಾಳು, ಅದಕ್ಕೆ ಕರಿಬೇವು ಮತ್ತು ಸ್ವಲ್ಪ ಬೆಳ್ಳುಳ್ಳಿ, ಆಮೇಲೆ ಇವು ಎರಡು ಥರ ಖಾರದ ಮೆಣಸಿನ್ಕಾಯಿ ಮತ್ತು ಬ್ಯಾಡಗಿ ಮೆಣಸಿನ್ಕಾಯಿ ಇಟ್ಕೊಂಡಿರ್ತಾವಲ್ಲ, ಹುರ್ಕೊಂಡಿದ್ದು ಹಾಕ್ಕೋಬೇಕು. ಸ್ವಲ್ಪ ಉಪ್ಪು ಹಾಕಿ ಇದನ್ನ ಫೈನಾಗಿ ಪೌಡ್ರ್ ಮಾಡ್ಕೋಬೇಕು. ಫೈನ್ ಅಂತೇನಿಲ್ಲ, ಮೀಡಿಯಮ್ ಗರಿ ಈ ರೀತಿ ಪೌಡ್ರ್ ಮಾಡಿಕೊಂಡ್ರೆ ನೀವು 1-2 ತಿಂಗಳು ಇಟ್ಕೊಂಡು ತಿನ್ಕೋಬೋದು.